ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನಲ್ಲಿ ಕೆರಗೋಡಿ ರಂಗಾಪುರ ಸುಕ್ಷೇತ್ರ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದ್ದು ತನ್ನದೇ ಆದಂತಹ ಸಮಾಜ ಸೇವೆಯನ್ನ ನಡೆಸಿಕೊಂಡು ಬರ್ತಾ ಇದೆ. ಈ ಒಂದು ಸುಕ್ಷೇತ್ರದಲ್ಲಿ ನಾವು ಪಕ್ಕದ ಜಿಲ್ಲೆಯವರಾದರೂ ಕೂಡ ಸಾಕಷ್ಟು ಸವಲತ್ತು ಮತ್ತೆ ಬೆನಿಫಿಟ್ ಪಡಿತಾ ಇರ್ತಕ್ಕಂಥವರು ಹಾಸನ ಜಿಲ್ಲೆಯವರು, ಅದರಲ್ಲೂ ಅರಸೀಕೆರೆ ತಾಲೂಕಿನವರು. ಯಾಕೆಂದ್ರೆ ಅರಸೀಕೆರೆ ತಾಲೂಕಿನ ಸಾವಿರಾರು ಬಡ ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರು. ಇಂತಹ ಒಂದು ಸುಕ್ಷೇತ್ರದಲ್ಲಿ ಈ ಬರುವ 4ನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯೆ ಅಂತ ಬಹಳ ಒಂದು ವಿಶೇಷ ಕಾರ್ಯಕ್ರಮ. ಸುಕ್ಷೇತ್ರದಲ್ಲಿ ಬಹಳಷ್ಟು ಜನ ಭಕ್ತರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಭೀಮನ ಅಮಾವಾಸ್ಯೆ ದಿವಸ ಮಠಕ್ಕೆ ಹೋದ್ರೆ ತಮ್ಮ ಎಲ್ಲ ಕಾರ್ಯಸಿದ್ಧಿಗಳು ಫಲಪ್ರದವಾಗ್ತವೆ ಅಂತ ಸುಮಾರು 50 ರಿಂದ 60 ಸಾವಿರ ಜನರನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅಹೋರಾತ್ರಿ 3ನೇ ತಾರೀಕು ಬೆಳಗ್ಗೆಯಿಂದ 5ನೇ ತಾರೀಕು ಮಧ್ಯಾಹ್ನದವರೆಗೆ ಅಖಂಡ ಭಜನೆ ಇರುತ್ತೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪರಮ ಪೂಜ್ಯರು ಹಾಗೂ ಭಕ್ತರು ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ತಿಪ್ಟೂರಿನಿಂದ ಪ್ರತಿ 5 ನಿಮಿಷಕ್ಕೊಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಕ್ಷೇತ್ರಕ್ಕೆ ವಿಶೇಷವಾಗಿ ಎಲ್ಲ ಭಕ್ತರಿಗೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಅರಸೀಕೆರೆ ತಾಲೂಕಿನ ಎಲ್ಲ ಜನತೆ ಈ ಒಂದು ಸುಂದರ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪರಮಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ತಾವು ಸಾಕಷ್ಟು ಪ್ರಚಾರವನ್ನು ಕೊಟ್ಟು ನಮ್ಮ ಭಕ್ತರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈ ಒಂದು ಸುಕ್ಷೇತ್ರ ತಮಗೆಲ್ಲರಿಗೂ ಗೊತ್ತಿದೆ, ನೂರಾರು ವರ್ಷಗಳಿಂದ ಜಾತಿ ವರ್ಗ ವರ್ಣ ರಹಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸುಕ್ಷೇತ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ವಸತಿಯೊಂದಿಗೆ ವಿದ್ಯಾಭ್ಯಾಸ ಪಡೆಯುತ್ತಾ ಇರತಕ್ಕಂತಹದ್ದು ಬಹಳ ವಿಶೇಷ. ಇಂಥ ಒಂದು ಅಪರೂಪವಾದಂತಹ ಸುಕ್ಷೇತ್ರ ಯಾವುದೇ ಒಂದು ಜಾತಿ ವರ್ಗ ವರ್ಣಕ್ಕೆ ಮೀಸಲಾಗಿಲ್ಲ. ಎಲ್ಲರನ್ನೂ ಕೂಡ ಸಮಾನ ಭಾವ ಕಾಣ್ತಕ್ಕಂತಹ ಉಚಿತ ವಿದ್ಯಾಭ್ಯಾಸ, ವಸತಿ, ಊಟ ಎಲ್ಲವನ್ನ ಕೊಟ್ಟು ಪರಮಪೂಜ್ಯರು ದಲಿತರ ಮಕ್ಕಳಿಗೆ ಎಲ್ಲ ಅತ್ಯಂತ ಬಡ ಮಕ್ಕಳನ್ನ ಸಾಕ್ತಾ ಅವರಿಗೆಲ್ಲ ಸಮಾಜ ಸೇವೆಗೆ ಒಂದು ಅಣಿಗೊಳಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ದಯಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಸುಮಾರು ಇವತ್ತು 20ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದು ಶ್ರೀಮಠದಲ್ಲಿ ಸುಮಾರು 1500 ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಆ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಮಕ್ಕಳು ಇಡೀ ರಾಜ್ಯದ ಉತ್ತರ ಕರ್ನಾಟಕದಿಂದ ಹೆಚ್ಚು ಮಕ್ಕಳು ಬಂದಿದ್ದಾರೆ. ಉತ್ತರ ಕರ್ನಾಟಕದಿಂದ ಹೆಚ್ಚು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಹಾಗೂ ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಸಾಮಾನ್ಯವಾಗಿ ಒಂದು 500ರಿಂದ 1000 ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅವ್ರಿಗೂ ಸಹ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಈ ಮಠ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಮಠ ಅಲ್ಲ. ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು ಈ ಮಠಕ್ಕೆ ಸದ್ಭಕ್ತರಾಗಿರ್ತಾರೆ. ಅದರಲ್ಲಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಹೇಳಿದ ಹಾಗೆ ಅರಸೀಕೆರೆ ತಾಲೂಕಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡು ತಾಲೂಕಿನ ಕಡೆಗೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ನಾವು ಬಳ್ಳಾರಿ, ರಾಯಚೂರು ಈ ಕಡೆ ಉತ್ತರ ಕರ್ನಾಟಕದ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಅಡ್ಮಿಷನ್ ಆಗಿ ಉಚಿತ ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಕಾಲ ಮೇಲೆ ತಾವು ನಿಲ್ಲಲಿಕ್ಕೆ ಏನು ಅವರಿಗೆ ಸೌಕರ್ಯವನ್ನು ಒದಗಿಸಿಕೊಡಬೇಕೋ ಅಂತ ಒಂದು ಸೌಕರ್ಯವನ್ನು ಮಠದಿಂದ ಒದಗಿಸಿಕೊಡ್ತೇವೆ ಅಂತ ಹೇಳ್ತಾ ತಾವು